ನಾನು ಬಸವರಾಜ ಬೊಮ್ಮಾಯಿ ಅವರನ್ನ ಬಹಳ ಹತ್ತಿರದಿಂದ ಮುಖ್ಯಮಂತ್ರಿ ಆದಾಗಿಂದಲೂ ನೋಡ್ತಾ ಇದ್ದೀನಿ. ಅವ್ರ ಜೊತೆ ನಾನು ಒಬ್ಬ ಪತ್ರಕರ್ತ ಆಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಈ ಉತ್ಸಾಹ ಹೇಗೆ ಬೊಮ್ಮಾಯಿ ಅವ್ರಿಗೆ? ದಿನದ 24 ಗಂಟೆ ಛಲ ಬಿಡದ ಮಲ್ಲನಂತೆ ಓಡಾಡೋದು, ಕಾಲಿಗೆ ಚಕ್ರನ ಕಟ್ಕೊಂಡು ಜನರನ್ನ ಭೇಟಿ ಮಾಡೋದು, ಏನಿದ್ರು ಗುಟ್ಟು ನಮಗೂ ಒಂದ್ ಸ್ವಲ್ಪ ಹೇಳ್ಕೊಡಿ ಅಲ್ಲ. ಏನಿಲ್ಲ, ಯಾವಾಗಲೂ ನಾನು ಹೇಳಿದೆ, ಸವಾಲುಗಳು ಬಂದಾಗ ಅವುಗಳನ್ನು ಎದುರಿಸೋದು ನನ್ನ ಜಯಮಾನ. ಸವಾಲುಗಳು ಇಳಿದಾಗ ಸ್ವಲ್ಪ ನಿಧಾನ ಆಗಿರ್ತೀವಿ, ಸವಾಲು ಬಂದಾಗ ಇಮ್ಮಡಿ ಶಕ್ತಿ ಆಗುತ್ತೆ. ಅವನು ಎದುರಿಸಿ ಗೆಲ್ಲುವಂಥದ್ದು ನಾನು ಹಲವಾರು ಬಾರಿ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ನಾವು ದಣಿವು ಆಯಾಸ ಅನ್ನುವಂಥ ಲೆಕ್ಕನೇ ಇಲ್ಲ. ದಣಿವು ಎರಿಯದೆ ಕೆಲಸ ಮಾಡುವುದು ನನಗೆ ಅತ್ಯಂತ ಸಂತೋಷ ಕೊಡುವುದು. ಗುರಿ ಮುಟ್ಟಬೇಕು. ಯಾವತ್ತೂ ಸ್ವಲ್ಪ ಕೆಲಸ ಕಡಿಮೆ ಇದೆ ಅಂದಾಗ ನನಗೆ ಅದು ಭಾಳ ಬೇಜಾರು ದಿನ. ತುಂಬ ಕೆಲಸ ಇದ್ದಾಗಲೇ ನನಗೆ ಸಂತೋಷ. ಈಗ ಕಾಂಗ್ರೆಸ್ ಸಾಕಷ್ಟು ಜನ ತಮ್ಮ ತಮ್ಮ ಪುತ್ರರಿಗೆ ಪುತ್ರಿಯರಿಗೆ ಎಲ್ಲ ಈ ಚುನಾವಣೆಯಲ್ಲಿ ಕಣಕ್ಕೆ ಇಳಿಸ್ಬಿಟ್ಟಿದ್ದಾರೆ. ಏನು ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ ಇಲ್ಲ ಅಂತನೋ, ಅಥವಾ ಸೆಕೆಂಡ್ ಲೇಯರ್ ಲೀಡರ್ಸ್ ನ ಬೆಳೆಸ್ಬೇಕು ಅಂತನೋ, ಕುಟುಂಬ ರಾಜಕಾರಣವನ್ನ ತರಬೇಕು ಅಂತನೋ, ತಾವು ಒಬ್ಬ ಸೆಕೆಂಡ್ ಲೈನ್ ರಾಜಕಾರಣ ಬೆಳೆಸ್ಬೇಕು ಅಂದ್ರೆ ಸುಮಾರು 10 ವರ್ಷ 20 ವರ್ಷ 30 ವರ್ಷ ಕಾಂಗ್ರೆಸ್ ಕೆಲಸ ಮಾಡಿದ್ರು ಹಲವಾರು ಜನ ಇದ್ದಾರೆ ಅಲ್ವಾ. ಮಂತ್ರಿಗಳ ಮಕ್ಕಳು ಬೇಕಾಗಿಲ್ಲ. ಪ್ರಶ್ನೆ ಏನಂದ್ರೆ ಮಂತ್ರಿಗಳಿಗೆ ನಿಲ್ಲ ಅಂತ ಹೇಳಿದ್ರು, ಅವ್ರು ನಿಲ್ಲಾಗ್ತಾರಲ್ಲ, ಯಾಕಂದ್ರೆ ಸೋಲೋದು ಗ್ಯಾರಂಟಿ. ಸೋತ್ರೆ ಮಂತ್ರಿ ಸ್ಥಾನವೂ ಹೋಗುತ್ತೆ. ಆದ್ದರಿಂದ ಕಾಂಗ್ರೆಸ್ ಬಿಡೋದಿಲ್ಲ, ನೀವು ಏನೋ ಮಾಡಬೇಕು ಅಂತ. ಆವಾಗ ಅವರು ನಮ್ಮ ಮಕ್ಕಳು ಕೊಟ್ಟರೆ ನಾವೇ ನಿಂತಂಗೆ ಅಂತೇಳಿ ಈಗ ಅದು ನಿಲ್ಲಿಸಿದ್ದಾರೆ. ಅವರು ಸೋಲ್ತಾರೆ. ಈ 14ರಲ್ಲಿ ಎಷ್ಟು ಬರುತ್ತೆ ಬಿಜೆಪಿ? ಇವತ್ತಿನ ಮೋದಿ ಅವ್ರು ಬಂದು ಹೋದ್ಮೇಲೆ ಆ ವೇವ್ ಎಲ್ಲ ನೋಡಿದ್ರೆ 14 ಬರ್ತದೆ. ಈಗ ಕೇಂದ್ರದ ಸಚಿವರಾಗ್ತಾರ ಬಸವರಾಜ ಬೊಮ್ಮಾಯಿ? ಅದ್ರ ಬಗ್ಗೆ ನಾನು ಚಿಂತೆ ಮಾಡಿಲ್ಲ, ಯಾಕಂದ್ರೆ ಸಚಿವ ನಾನು ಎಂದೂ ಏನೂ ಕೇಳ್ಪಡ್ತಿಲ್ಲ. ಎರಡನೇದಾಗಿ ನಮ್ಮ ಪ್ರಧಾನಮಂತ್ರಿಗಳು ಡಿಸ್ಕ್ರಿಷನ್, ಅವ್ರ ಡಿಸ್ಕ್ರಿಷನ್ ಬಗ್ಗೆ ನಾನು ಕಮೆಂಟ್ ಮಾಡೋದು ಸರಿ. ಮೋದಿ ಅವರ ಕೈ ಬಲಪಡಿಸ್ಲಿಕ್ಕೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತಾವಾಗಿದ್ದೀರಿ. ಮೋದಿ ಅವ್ರಿಗೆ ರಾಜ್ಯದ ಜನತೆ ಮುಖಾಂತರ ಅವ್ರ ಕೈ ಬಲಪಡಿಸ್ಲಿಕ್ಕೆ ಇನ್ನು 14 ಲೋಕಸಭಾ ಕ್ಷೇತ್ರದ ಚುನಾವಣೆ ಇರೋದ್ರಿಂದ, ಮತದಾನ ಇರೋದ್ರಿಂದ ಏನು ಹೇಳಕ್ ಇಷ್ಟಪಡ್ತೀರಿ? ನೋಡಿ, ಈ ದೇಶ ಭಾಳ ದೊಡ್ಡ ದೇಶ ಇದೆ. ವಿವಿಧ ಜಾತಿ ಮತ ಪಂಥ ಭಾಷೆಗಳು ಇವರೆಲ್ಲರನ್ನು ಒಗ್ಗೂಡಿಸಿ ಭಾರತದ ಏಕತೆ ಅಖಂಡತೆಯನ್ನು ಕಾಪಾಡಿ ಅದನ್ನು ಸುರಕ್ಷಿತವಾಗಿ ಭದ್ರತೆಯಿಂದ ಮಾಡಿ, ಮೂರನೇದಾಗಿ ಸಮಗ್ರ ಅಭಿವೃದ್ಧಿ ಮಾಡುವಂಥ, ಅಭಿವೃದ್ಧಿ ಕಟ್ಟಕಡೆ ಮನುಷ್ಯನಿಗೆ ಮುಟ್ಟುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಭಾರತದ ಭವ್ಯ ಭವಿಷ್ಯಕ್ಕಾಗಿ, ಭಾರತದ ಬಡ ಕುಟುಂಬದ ಭವ್ಯ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿಯವರಿಗೆ ತಾವು ದಯವಿಟ್ಟು ಮತವನ್ನು ಹಾಕಿ, ಜಾತಿ ಮತ ಪಂಥ ಪಕ್ಷವನ್ನೂ ಕೂಡ ನೋಡದೆ ಮತವನ್ನು ಹಾಕಿ ಅಂತ ನಾನು. ಸರ್, ಈಗ ತಾವು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರಿ, ಹಾಲಿ ಶಾಸಕರು, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ತಾವು ಸಂಸತ್ ಪ್ರವೇಶ ಮಾಡಿದ್ಮೇಲೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬರುತ್ತೆ. ಅಭ್ಯರ್ಥಿ ಯಾರಾಗ್ತಾರೆ? ಅಭ್ಯರ್ಥಿ ಯಾರಕ್ಕಂತ ಇವತ್ತು ಹೆಂಗೆ ಗೊತ್ತಾಗುತ್ತೆ? ಅವತ್ತು ಅಲ್ಲಿಯ ಜನ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಮತ್ತು ಸರ್ವೆಗಳು, ನಮ್ಮದೊಂದು ಪದ್ಧತಿ ಇದೆ. ಆ ಪ್ರಕಾರ ಮಾಡಿ ಹೈಕಮಾಂಡ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಸರ್? ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ? ನಿಮ್ಮ ಅನುಭವದ, ರಾಜಕೀಯ ಅನುಭವದ ಆಧಾರದ? ನಾನು ಅದನ್ನ ಹೇಳೋಕ್ಕಾಗಲ್ಲ. ಇಟ್ಸ್ ಟೋಟಲಿ ಅವ್ರ ಪಕ್ಷದ ಆಂತರಿಕ ವಿಚಾರ. ಅದು ನಾನು ಕಮೆಂಟ್ ಮಾಡೋದು ಸರಿಯಾಗಲ್ಲ. ಆದರೆ ಅವ್ರಿಗೆ ವಿಶ್ವಾಸ ಇದೆ, ನಾನು ಹಾಗೇ ಆಗ್ತೇನೆ ಅಂತ ವಿಶ್ವಾಸ ಇದೆ. ಹಣೆಗೆ ತುಪ್ಪನ ಅಥವಾ ತಲೆಗೆ ತುಪ್ಪನ? ಅಲ್ಲ, ಅವ್ರು ಹೇಳಿರೋದು, ಅವ್ರು ಹೇಳಿದ್ದನ್ನು ನಾನು ರಿಪೀಟ್ ಮಾಡ್ತಿದ್ದೇನೆ ಅಷ್ಟೇ. ಇದು ನನ್ನ ವಾಕ್ಯ ಅಲ್ಲ. ಮೊನ್ನೆನೂ ಕೂಡ ಮಂಡ್ಯದಲ್ಲಿ ಹೋದಾಗ ಅದನ್ನೇ ಹೇಳಿದ್ದೆ. ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಓಟ್ ಹಾಕಿದ್ರಿ, ನೀವು ನಿರಾಶೆ ಆಗಬೇಡಿ, ಹಾಗೆ ಆಗ್ತೇನೆ ಅಂತ ಹೇಳಿದ್ದಾರೆ. ನನ್ನ ಕಡೆಯ ಪ್ರಶ್ನೆ ಸರ್, ಒಟ್ಟಾರೆ 14 ಲೋಕಸಭಾ ಕ್ಷೇತ್ರದ 2ನೇ ಹಂತದ ಮತದಾನ ನಡೆಯೋ ಅಂತ 14 ಕ್ಷೇತ್ರದ ಮತದಾರರಿಗೂ, ಪರ್ಟಿಕ್ಯುಲರ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಮತದಾರರಿಗೂ ಬಸವರಾಜ ಬೊಮ್ಮಾಯಿ ಅವರು ಈ ಸಂದರ್ಭದಲ್ಲಿ ಏನು ಹೇಳಕ್ ಇಷ್ಟಪಡ್ತಾರೆ? ಇದೊಂದು ದೇಶದ ಚುನಾವಣೆ, ದೇಶವನ್ನು ಬೆಳೆಸುವಂಥ ಚುನಾವಣೆ, ದೇಶದ ಭವಿಷ್ಯ ಬರೆಯುವಂಥ ಚುನಾವಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.